ನಿಮಗೆ ಮುಂದಿನ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ. ಯೋಗಿ ಆಗಿದ್ದು. ಅವ್ರ ಬಗ್ಗೆ ಹೇಳೋಷ್ಟೇ ಬೇಡ ಅಲ್ವಾ? ಮೋದಿ ಅವರಿಗೆ ಏಜ್ ಆಗಿದೆ. ರಾಹುಲ್ ಗಾಂಧಿ ಅವ್ರ ನಿಲುವು ಸರಿ ಇಲ್ಲ. ಬಡವರಿಗೆ ಹೆಲ್ಪ್ ಮಾಡೋದು ಮತ್ತೆ ಅಂಥವ್ರು ರಾಜಕೀಯಕ್ಕೆ ಬರಬೇಕು. ನರೇಂದ್ರ ಮೋದಿ. ನೋಟ್ ಬ್ಯಾನ್ ಅಂತ ಸ್ವಲ್ಪ ಕಠಿಣವಾದ ನಿರ್ಧಾರಗಳು ತಗೊಂಡ್ರು, ಅದರಿಂದ ದೇಶಕ್ಕೆ ಒಳತಿ ಆಗಿದೆ. ಬಿಜೆಪಿನೇ ಮತ್ತೆ ಬರಬೇಕು ಅಂತ. ನನಗೆ ಡಿ.ಕೆ. ಶಿವಕುಮಾರ್ ಅವರಂದ್ರೆ ಇಷ್ಟ. ಭ್ರಷ್ಟಾಚಾರ ಮಾಡ್ಬಿಡ್ತಾರೆ. ಅವರು ಪಕ್ಷ ಇಷ್ಟ ಇಲ್ಲ, ಆದ್ರೆ ಅವ್ರ ಆದಿ ನನಗೆ ಇಷ್ಟ. ಇವಾಗ ಸಿದ್ದರಾಮಯ್ಯ ಬಂದ್ಬಿಟ್ಟು ಇವಾಗ ಮಾಡಿರೋದ್ರಿಂದ ಅವರು ತುಂಬಾ ತೊಂದರೆ ಆಗ್ತಿದೆ. ಎಲ್ಲರೂ ಫ್ರೀ ಕೊಡ್ತಾ ಇದಾರೆ ಅಂದ್ರೆ ಜನರಿಗೆ ಹೆಲ್ಪ್ ಆಗಂಗ್ ಕೊಡ್ಬೇಕು. ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಿ ಬೇಡ ಅಂತಂದ್ರಲ್ಲ, ಮಾತಲ್ಲಿ ಸ್ವಲ್ಪ ಸ್ಪಷ್ಟತೆ ಇಲ್ಲ. ಎಲ್ಲ ಹೇಳ್ತಾರೆ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ. ಆಲೂಗಡ್ಡೆಯಿಂದ ಚಿನ್ನ ತೆಗಿಬಹುದು ಅಂತಾರೆ, ಅದ್ರ ಇದು ಕಡಿಮೆ ಆಗಿದೆ ಸ್ಟ್ಯಾಂಡರ್ಡ್ಸ್. ಅವ್ರು ಏನ್ ಹೇಳಿದ್ರು ಬೇಗ ನಂಬಿಡ್ತಾರೆ ವಿದ್ಯಾರ್ಥಿಗಳು. ಅದನ್ನ ಸ್ವಲ್ಪ ವಾಪಸ್ ತಗೊಂಡ್ರೆ, ನಿಮ್ಮ ಓಟ್ನ ಮಾರ್ಕೊಳಕ್ ಹೋಗ್ಬೇಡಿ, ನಿಮ್ಮ ಅಪ್ಪ ಹೇಳಿದ್ರು ನಿಮ್ಮ ಅಮ್ಮ ಹೇಳಿದ್ರು ಅಂತ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ಲೋಕಸಭಾ ಚುನಾವಣೆಯಲ್ಲಿ ಯಾವೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರಾಗ್ತಾರೆ ಮುಂದಿನ ಪ್ರಧಾನಿ, ಈ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಿಸೋಕೆ ನಾವು ಈಗ ಬಂದಿರೋದು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಬೆಂಗಳೂರು. ಇಲ್ಲಿನ ಯುವ ಜನತೆ, ಇಲ್ಲಿನ ವಿದ್ಯಾರ್ಥಿಗಳು ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಹೇಳ್ತಾರೆ ಅನ್ನೋದನ್ನ ಅವರಲ್ಲೇ ಕೇಳೋಣ. ಹಾಯ್, ನಿಮಗೆ ಮುಂದಿನ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ ಅವ್ರು ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವ್ರಿನ್ನ ಬೇಕಾಗ್ತಾರೆ, ತುಂಬಾ ಸಹಾಯ ಮಾಡ್ತಾರೆ. ಅವರೇ ಆಗೋದು. ಅವರೇ ಆಗೋದು. ಸರಿ, ಈಗ ರಾಹುಲ್ ಗಾಂಧಿ ಅವರು ಇದಾರಲ್ವಾ, ಅವರು ಏನಾದರೂ ಪ್ರಧಾನಿ ಆಗಬೇಕಾ ಬೇಡವಾ? ಅವ್ರು ಈ ಸತಿ ಬೇಡ, ನೆಕ್ಸ್ಟ್ ಸತಿ ಆದ್ರೆ ಚೆನ್ನಾಗಿರುತ್ತೆ. ಓಕೆ, ಸದ್ಯಕ್ಕೆ ಬೇಡ ಆಗಿದ್ರೆ. ಸದ್ಯಕ್ಕೆ ಬೇಡ. ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ಬೇಡ ಅಂತೀರಾ? ಅವ್ರು ತುಂಬಾ ಒಂದ್ಸತಿನ ಆಗಿಲ್ವಲ್ಲ. ಅದು ಕರೆಕ್ಟ್. ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತನಾ? ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆ, ಸೊ ಚಾನ್ಸ್ ಕೊಡೋದು ಬೇಡ ಈ ಸರಿ ಅಂತ. ಈ ಸರಿ ಬೇಡ, ನೆಕ್ಸ್ಟ್ ಸತಿ ಕೊಟ್ಟರೆ ಚೆನ್ನಾಗಿರುತ್ತೆ. ಓಕೆ, ಫೈನ್. ಸೊ ಈಗ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ರಾಜ್ಯ ಸರ್ಕಾರದ ಬಗ್ಗೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಬಗ್ಗೆ? ಅವ್ರ ಬಗ್ಗೆ ಹೇಳೋಷ್ಟೇ ಬೇಡ ಅಲ್ವಾ? ಅವ್ರು ತುಂಬಾ ಜನ ಸಹಾಯ ಮಾಡಿರೋದಾರಲ್ಲ. ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಇದಾಗ 5 ಗ್ಯಾರಂಟಿ ಕೊಟ್ಟಿದ್ರು, ಅದ್ರಲ್ಲಿ ಮಾಡಿದ್ದಾರೆ. ಒಂದು ಮಾಡಿಲ್ವಲ್ಲ. ಒಂದಿನ ಆಗ್ಬೇಕು. ಆಗ್ಬೇಕು, ಅದು ಮಾಡ್ತಾರೆ. ಸರಿ, ಆ ಗ್ಯಾರಂಟಿ ಬಗ್ಗೆ ಬರೋದಾದ್ರೆ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ ಅಂತೀರಾ? ಅನುಕೂಲ ಇದೆ ಅಂತೀರಾ? ಹೇಗೆ ಅನುಕೂಲ ಇದೆ, ಮಾಡ್ತಾರೆ. ಅವರು ಮಾಡ್ತಾರೆ ಚೆನ್ನಾಗಿ. ಈಗ ಅನುಕೂಲ ಇದೆ ಅಂದ್ರಲ್ಲ, ಈ ಎಲ್ಲ ಯೋಜನೆಗಳನ್ನು ಬಿಟ್ಟು ಬೇರೆ ಯಾವ ಯೋಜನೆಗಳನ್ನು ಮಾಡಿದ್ರೆ ಚೆನ್ನಾಗಿತ್ತು ನಿಮ್ಮ ಪ್ರಕಾರ? ಯಾವ್ದಿದ್ರು ಬೇರೆ ಹುಡುಗರಿಗೆ ಏನೋ ನಿಗ್ಬೇಕಾಗಿತ್ತು. ಇದು ಸ್ಕೂಲ್ ಸ್ಕಾಲರ್ಶಿಪ್ ಎಲ್ಲ ಇಕ್ಬೇಕು, ಫೀಸ್ ಎಲ್ಲ ಕಮ್ಮಿ ಮಾಡಬೇಕಾಗಿತ್ತು. ಆ ಥರ ಆಗಿರೋ ಚೆನ್ನಾಗಿರೋದು. ಹಾಯ್, ನಿಮ್ಮ ಪ್ರಕಾರ ಪ್ರಧಾನ ಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಯಾಕೆ? ಅವ್ರು ಇದ್ರೆ ಡೆವಲಪ್ಮೆಂಟ್ ಆಗುತ್ತೆ. ಈಗ ಗ್ಯಾಸ್ ಫ್ರೀ ಕೊಟ್ಟರೆ, ಮೆಟ್ರೋ ಒಂದು ಇಷ್ಟು ಮಾಡಿದ್ರೆ, ರಾಮ ಮಂದಿರ ಒಂದು ಅಲ್ಲಿ. ಹೀಗಾಗಿ ನರೇಂದ್ರ ಮೋದಿ ಆಗಬೇಕು. ನರೇಂದ್ರ ಮೋದಿ ಅವರು. ಸರಿ, ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ ಪ್ರಧಾನಿಯಾಗಿ? ಹೇಗೆ? ಇಲ್ಲ, ಅವ್ರೇನು ಅಷ್ಟೊಂದಿಲ್ಲ. ಮುಂದಿನ ಸಲ ಆದರೆ ಕೊಡ್ಬೋದು ಅವಕಾಶ. ಸೊ ರಾಹುಲ್ ಗಾಂಧಿ ಅವರು ಬೇಡ, ಮತ್ತೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಬರಲಿ ಅಂತೀರಾ? ಹೌದು ಸರ್. ಹಾಯ್, ನಿಮ್ಮ ಪ್ರಕಾರ ಪ್ರಧಾನ ಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ಯೋಗಿ ಆಗಿದ್ದು. ಯೋಗಿ ಆದಿತ್ಯನಾಥ್. ಯಾಕೆ? ಅವರು ಸ್ವಲ್ಪ ನಿರ್ಧಾರಗಳು ಚೆನ್ನಾಗಿದೆ, ಅದಕ್ಕೆ ಅವ್ರ ನಿರ್ಧಾರಗಳಲ್ಲಿ ಸ್ವಲ್ಪ ಸ್ಪಷ್ಟತೆ ಇದೆ. ರಾಹುಲ್ ಗಾಂಧಿ ಅವ್ರ ನಿಲುವು ಸರಿ ಇಲ್ಲ. ಸೊ ರಾಹುಲ್ ಗಾಂಧಿ ಅವರು ಬೇಡ ಅಂದ್ರೆ ನರೇಂದ್ರ ಮೋದಿ ಅವರು ಯಾಕೆ ಮತ್ತೊಂದು ಟರ್ಮ್ ಬೇಡ ಅಂತ? ಮೋದಿ ಅವರಿಗೆ ಏಜ್ ಆಗಿದೆ. ಓಕೆ, ಅದೊಂದು ಕಾರಣ. ಮತ್ತೆ ಯುವತನ ಸ್ವಲ್ಪ ಬರಬೇಕು, ಬಡವ್ರ ಮಕ್ಳು ಬೆಳಿಬೇಕು. ಅದರಿಂದ ಯೋಗಿ ಆದಿತ್ಯನಾಥ್, ಮಧ್ಯ ತರಗತಿಯಲ್ಲಿ ಬೆಳೆದಿರೋ ಯೋಗಿ ಆದಿತ್ಯನಾಥ್ ಅವ್ರು ಬಂದರೆ ಸ್ವಲ್ಪ ದೇಶದಲ್ಲಿರೋ ಮಧ್ಯ ತರಗತಿಯ ಕುಟುಂಬಗಳಿಗೆ ಅವರಲ್ಲಿರೋ ಕಷ್ಟಗಳು ಅದೆಲ್ಲ ಇವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಅವ್ರು ಅದ್ರಿಗೆ ಬೇಕಾಗಿರುವಂಥ ಯೋಜನೆಗಳು ಜಾರಿಗೊಳಿಸ್ಬೋದು ಅಂತ. ಈಗ ಸರಿ, ಈಗ 2 ಅವಧಿಗೆ ನರೇಂದ್ರ ಮೋದಿ ಅವರು ಆಗಿದ್ರಲ್ವಾ, ಆ ಒಂದು ಸರ್ಕಾರದಲ್ಲಿ ಏನಾದರೂ ಅಭಿವೃದ್ಧಿಗಳನ್ನು ಕಂಡಿದ್ರೆ ಹೇಗೆ? ಹೌದು, ಖಂಡಿತವಾಗ್ಲೂ ಕಂಡಿದ್ದೀವಿ. ನಮ್ಮ ದೇಶ ಅದರಿಂದ ಮೊದಲು ನಮ್ಮ ಆರ್ಥಿಕತೆ ಎಲ್ಲ ಕಡಿಮೆ ಇತ್ತು. ಸಾಲದಲ್ಲಿ ಇವಾಗೂ ಸಾಲ ಇದೆ, ಇಲ್ಲ ಅಂತಲ್ಲ. ಆದರೆ ದೇಶದಲ್ಲಿ ಈಗ ನೋಟ್ ಬ್ಯಾನ್ ಅಂತ ಸ್ವಲ್ಪ ಕಠಿಣವಾದ ನಿರ್ಧಾರಗಳು ತಗೊಂಡ್ರು, ಅದರಿಂದ ದೇಶಕ್ಕೆ ಒಳತಿ ಆಗಿದೆ. ಅದರಿಂದ ಅವರಿಂದ ದೇಶಕ್ಕೆ ತುಂಬ ಒಳ್ಳೆ ಸಹಾಯ ಆಗಿದೆ ಅಂತ. ಸರಿ, ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಿ ಬೇಡ ಅಂತಂದ್ರಲ್ಲ, ಅವ್ರು ಯಾಕೆ ಬೇಡ ಅಂತ ನಿಮ್ಮ ಪ್ರಕಾರ? ಅವರ ಮಾತಲ್ಲಿ ಸ್ವಲ್ಪ ಸ್ಪಷ್ಟತೆ ಇಲ್ಲ. ಒಂದು ಸರಿ ಆಲೂಗಡ್ಡೆಯಿಂದ ಚಿನ್ನ ತೆಗಿಬೋದು ಅಂತಾರೆ, ಅದು ಎಲ್ಲ ಆಗದಿರೋ ಇರೋದು. ಮತ್ತು ಈಗ ಮಾತ್ರ ಓಲೈಕೆ ರಾಜಕೀಯ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಮೊದಲಿಂಕ ಅವ್ರು ಅದೇ ನಿರ್ಧಾರನ ಮಾಡಿದರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಮೊದಲಿಂದನೂ ಒಂದು ಸ್ಪಷ್ಟವಾದ ಇದಿಲ್ಲ ಅವ್ರ ಹತ್ರ, ಸ್ಪಷ್ಟವಾದ ಧ್ಯೇಯ ಇಲ್ಲ. ಓಕೆ, ಸೊ ಈಗ ರಾಜ್ಯ ಸರ್ಕಾರವನ್ನು ಗಮನಿಸೋದಾದ್ರೆ ಏನು ಹೇಳ್ತೀರಿ ರಾಜ್ಯ ಸರ್ಕಾರದ ಬಗ್ಗೆ, ಹಾಗೇನೆ CM ಬಗ್ಗೆ? ಅದು ಕೆಲವೊಂದು ನಿರ್ಧಾರಗಳು ಮಧ್ಯ ತರಗತಿ ಕುಟುಂಬಗಳಿಗೆ ಸಹಾಯ ಆಗ್ತಾ ಇದೆ, ನಿಜಾನೇ. 2000 ಗೃಹಲಕ್ಷ್ಮಿ ಯೋಜನೆ. ಆದರೆ ಮಹಿಳೆಯರಿಗೆ ಇದು ಉಚಿತ ಬಸ್ ಕೊಟ್ಟಿರೋದು ನಿಜವಾಗ್ಲೂ ನನಗೆ ಸರಿ ಅನಿಸ್ತಾ ಇಲ್ಲ. ಯಾಕಂದರೆ ಇಡೀ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕ ಸಾರಿಗೆ ಇದು ಸಂಸ್ಥೆಗಳು ತುಂಬ ಉತ್ತುಂಗ ಆಗೋದಾಗಿದೆ.
ಆದರೆ ಈ ಸಾರಿಗೆಯಿಂದ ಅದರ ಇದು ಕಡಿಮೆ ಆಗಿದೆ ಸ್ಟ್ಯಾಂಡರ್ಡ್ಸ್ ಈ ಯೋಜನೆಗಳಿಂದ ಅದರಿಂದ ಅದನ್ನೊಂದು ಹಿಂದೆ ತೆಗಿ ಬೇರೆ ಯಾವುದಾದ್ರು ರೈತರಿಗೆ ಪೂರಕವಾಗುವಂತೆ ಒಂದು ತಂದರೆ ರಾಜ್ಯ ಸರ್ಕಾರದಿಂದ ಉತ್ತಮ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಓಕೆ. ಸೊ ಈಗ ಏನು ಜಾರಿಯಲ್ಲಿದೆಯಲ್ಲ ಅದರಿಂದ ಜನಕ್ಕೆ ಹೆಚ್ಚು ಅನುಕೂಲ ಆಗ್ತಾ ಇಲ್ಲ ಅಂತನಾ ಹೇಗೆ? ಇಲ್ಲ, ಖಂಡಿತವಾಗ್ಲೂ ಅನುಕೂಲ ಆಗ್ತಾ ಇದೆ. ಯಾಕಂದರೆ ನಾನು ಒಬ್ಬ ಮಧ್ಯತರಗತಿ ಕುಟುಂಬದಿಂದ ಬರ್ತಾ ಇದ್ದೀನಿ. ಆದರೆ ನಮಗೆ ಬರ್ತಾ ಇಲ್ಲ, ಆದರೂ ಪರವಾಗಿಲ್ಲ. ಯಾರು ಬರ್ತಾ ಇದೆ ಫಲಾನುಭವಿಗಳಿಗೆ ಅವರಿಗೆ ಸಹಾಯ ಆಗ್ತಾ ಇದೆ. ನಿಮ್ಮ ಪ್ರಕಾರ ಈಗ ಹಾಗಿದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು? ನನ್ನ ಪ್ರಕಾರ ರಾಜ್ಯ ಸರ್ಕಾರ ಸ್ವಲ್ಪ ಸ್ವಚ್ಛತೆಗಳ ಬಗ್ಗೆ ಎಲ್ಲರಿಗೂ ಸ್ವಚ್ಛತೆಗಳ ಬಗ್ಗೆ ಸ್ವಲ್ಪ ಯೋಜನೆ ತರಬೇಕು. ಮತ್ತು ಈ NEP-ಇಂದ ಅದು ಕೇಂದ್ರ ಸರ್ಕಾರದಿಂದ ಅದು ಬಂದಿರೋದು ಅದನ್ನು ಸ್ವಲ್ಪ ವಾಪಸ್ ತಗೊಂಡ್ರೆ ಹೊಸ ಶಿಕ್ಷಣ ಯೋಜನೆಗಳು ಚೆನ್ನಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನನಗನ್ಸೆ ಸಾಕು ಅಂತ, ಏನು ಬೇಡ ಇವರಿಗೆ, ಎಲ್ಲ ಕೊಟ್ಟಿರೋದೇ ಸಾಕು. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಶಿಸ್ತು ಬರೋ ಥರ ಏನಾದರೂ ಸ್ವಲ್ಪ ಕಾಯ್ದೆಗಳು ತಂದರೆ ಚೆನ್ನಾಗಿರುತ್ತೆ. ಸೊ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ? ರಾಜಕಾರಣದಲ್ಲಿ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದೆ. ಓಕೆ. ಯಾರಾದರೂ ನಿಮ್ಮ ನೆಚ್ಚಿನ ರಾಜಕಾರಣಿ ಅಂತ? ನನಗೆ DK ಶಿವಕುಮಾರ್ ಅವರಂದ್ರೆ ಇಷ್ಟ. ಯಾಕೆ ಅಂತ ಏನಾದರೂ ಕಾರಣಗಳು? ಅವರು ಒಬ್ಬ ವಿದ್ಯಾರ್ಥಿ ಆಗಿದ್ದಾಗಲಿಂದ ಒಳ್ಳೆ ವಿದ್ಯಾರ್ಥಿಗಳಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಅವರು ಬಂದಿರೋ ಹಾದಿ ಚೆನ್ನಾಗಿದೆ, ನನಗೆ ಆ ಹಾದಿ ಇಷ್ಟ. ಅವರು ಪಕ್ಷ ಇಷ್ಟ ಇಲ್ಲ, ಆದರೆ ಅವ್ರ ಹಾದಿ ನನಗೆ ಇಷ್ಟ ಅಷ್ಟೇ. DK ಶಿವಕುಮಾರ್ ಅವರು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಇಷ್ಟ. ಓಕೆ. ಈಗ ನಿಮಗೆ ಯುವಕರಿಗೆ ಒಂದು ನೇರವಾದ ಪ್ರಶ್ನೆ, ಪಾಲಿಟಿಕ್ಸ್ ಅಂತಂದರೆ ಯಾಕೆ ಹಿಂದೆ ಉಳಿತಾರೆ ಯೂತ್ಸ್ ಎಲ್ಲ? ಅವ್ರಿಗೆ ಅದರಲ್ಲಿ ಅವರು ಸ್ವಲ್ಪ ಜನ ಜೊತೆ ಸೇರೋದ್ರಲ್ಲಿ ಅವ್ರು ಏನು ಹೇಳಿದ್ರು ಬೇಗ ನಂಬಿಡ್ತಾರೆ ವಿದ್ಯಾರ್ಥಿಗಳು. ಸ್ವಲ್ಪ ವಿಮರ್ಶಕವಾಗಿ ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡಿದ್ರೆ ಎಲ್ಲರಿಗೂ ಖಂಡಿತವಾಗ್ಲೂ ಪೊಲಿಟಿಕಲ್ಲಿ ಎಲ್ಲರೂ ಅದರಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಪಾಲಿಟಿಕ್ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ದೇಶದ ಬಗ್ಗೆ ತಿಳ್ಕೊಂಡಿದ್ದೇ ವೇಸ್ಟ್. ಅವರು ಅದ್ರ ಬಗ್ಗೆ ಅರಿವಿದ್ರೇ ದೇಶದಲ್ಲಿ ಏನಾಗ್ತಿದೆ, ಏನಾಗ್ಬೋದು ಅನ್ನೋದು ಗೊತ್ತಾಗುತ್ತೆ. ಎಸ್, ಫೈನ್. ಹಾಗಿದ್ರೆ ಈಗ ಕೊನೆಯದಾಗಿ ಯುವ ಜನತೆಗೆ ಅಥವಾ ಯುವ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ನಿಮ್ಮ ಓಟ್ನ ಮಾರ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಅಪ್ಪ ಹೇಳಿದ್ರು, ನಿಮ್ಮ ಅಮ್ಮ ಹೇಳಿದ್ರು ಅಂತ ನಿಮಗೆ ಯಾರ ತತ್ವಗಳು ಇಷ್ಟ ಆಗಿದೆಯೋ ಅವರಿಗೆ ಒಮ್ಮತದಿಂದ ಹಾಕಿ. ಮತ್ತು ನಿಮ್ಮ ಓಟ್ಗೆ ಸಾರಾಯಿಗೆ ಅದಕ್ಕೆ ಕಾಸಿಗೆ ಎಲ್ಲ ಮಾರಬೇಡಿ, ಅಷ್ಟೇ ಹೇಳೋದು. ಹಾಯ್, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಇವಾಗ ಮೋದಿ ಇದ್ದಾರೆ, ಮೋದಿನೇ ಇರಬೇಕು. ಯಾಕಂದರೆ ಅವ್ರು ತುಂಬ ಮಾಡಿದ್ದಾರೆ ಜನರುಗಳಿಗೆ. ಇವಾಗ ಸಿದ್ದರಾಮಯ್ಯ ಬಂದ್ಬಿಟ್ಟು ಇವಾಗ ಮಾಡಿದ್ದೀರಲ್ಲ, ಏನಂತ ಮಾಡಿದ್ದಾರೆ, ಮಹಿಳೆಯವ್ರಿಗೆ ಮಾತ್ರ ಉಚಿತ ಕೊಟ್ಟಿದ್ದಾರೆ. ಓಕೆನಾ? ಇವಾಗ ಬಾಯ್ಸಿಗೂ ಕೊಟ್ಟಿಲ್ಲ, ಬರೀ ಮಹಿಳೆಯವ್ರಿಗೆ ಕೊಟ್ಟರೆ ಬಾಯ್ಸ್ ಎಲ್ಲಿಗೆ ಹೋಗ್ಬೇಕು ಹೇಳಿ? ಮತ್ತು ಅವರು ಮಾಡಿರೋ ರೀತಿ ಏನಂದರೆ ಬರೀ ಹೆಣ್ಮಕ್ಳಿಗೆ ಬರೀ ಕೊಟ್ಬಿಟ್ಟಿದ್ದಾರೆ. ಇವಾಗ ಬಾಯ್ಸೂ ಓಟ್ ಹಾಕ್ತಾರೆ, ಇವಾಗ ಎಲ್ಲರೂ ಓಟ್ ಹಾಕ್ತೀವಲ್ವಾ. ಮತ್ತು ಇವಾಗ ಮಾಡಿರೋದ್ರಿಂದ ಅವರು ತುಂಬ ತೊಂದರೆ ಆಗ್ತಿದೆ. ಆಟೋಗಾರ ಆಗಲಿ, ಅವರು ಇದಕ್ಕರ ಆಗಲಿ ತುಂಬ ತೊಂದರೆ ಆಗ್ತಾಯಿದೆ ಅಲ್ಲ. ಅದಕ್ಕೆ ಮೋದಿನೇ ಇರಬೇಕಂತ ಅನ್ಕೊಂತೀನಿ. BJPನೇ ಮತ್ತೆ ಬರಬೇಕು ಅಂತ ಅನ್ಕೊಂತೀನಿ. ಸೊ ಹಾಗಿದ್ರೆ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಬೇಡವಾ ಪ್ರಧಾನಮಂತ್ರಿಯಾಗಿ? ಬೇಡ, ಯಾಕಂದರೆ ಇವಾಗ ನೋಡ್ತಾ ಇದ್ದೀವಲ್ಲ ಹೆಂಗಿದೆ ಅಂತ ಪೊಲಿಟಿಕ್ಸು. ಅವ್ರು ಮತ್ತೆ ಇವಾಗ ಹೇಳ್ತೀನಿ ಎಲ್ಲ ಹೇಳ್ತಾರೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಇವಾಗ ಕರೆಂಟ್ ಬಿಲ್ದು ಮಾಡಿದ್ದಾರೆ, ಅದರಲ್ಲೂ ಅರ್ಧ ಬರ್ಧ ಕಟ್ ಮಾಡ್ತಾ ಇದ್ದಾರೆ. ಮತ್ತು ಬೇರೆಯವರಿಗೆ ತುಂಬ ಜಾಸ್ತಿ ಇದಾಗ್ತಾ ಇದೆ, ತುಂಬ ಬಿಲ್ ಬರ್ತಾ ಇದೆ. ಆದರೆ ಒಂದು ಸ್ವಲ್ಪ ಜನಕ್ಕೆ ಮಾತ್ರ. ಇವಾಗ ಇದು ಬಿಟ್ಟಿದ್ದಾರೆ, ಶಕ್ತಿ ಯೋಜನೆ, ಅದು BPL ಕಾರ್ಡಿಗೆ ಮಹಿಳೆಯರಿಗೆ 2,000 ಬಿಡ್ತೀವಿ. ಅದು ಒಬ್ರೊಬ್ರಿಗೆ ಸಿಗ್ತಿದೆ, ಒಬ್ರೊಬ್ರಿಗೆ ಸಿಗ್ತಾ ಇಲ್ಲ. ನಮ್ಮ ಮನೆಯಲ್ಲೇ ಸಹ ಸಿಗ್ತಾ ಇಲ್ಲ, ಅದು ನಾವು ಯೂಸ್ ಮಾಡ್ಕೊತಾನೆ ಇಲ್ಲ. ಹಂಗಾಗಿ ಇವಾಗ ಬೇರೆಯವ್ರಿಗೆ ಸಿಗ್ತಾಯಿದೆ, ಒಬ್ರೊಬ್ರಿಗೆ ಸಿಗ್ತಾಯಿದೆ, ಒಬ್ರೊಬ್ರಿಗೆ ಸಿಗ್ತಾ ಇಲ್ಲ. ಹಂಗಾಗಿ ಬೇಡ. ಅವರಿದ್ದಾಗ BJP ಅವರಿದ್ದಾಗ ಎಲ್ಲರಿಗೂ ಇದಿತ್ತು, ಚೆನ್ನಾಗಿ ನಡೆಸ್ಕೊಟ್ರು. ಇವಾಗ ಇವ್ರು ಬಂದಾಗ ಎಲ್ಲರಿಗೂ, ಆಟೋ ಚಾಲಕರಿಗಾಗಲಿ ಕ್ಯಾಬ್ ಅವರಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಆ ಥರ ಬೇಡ, ಅವರಿದ್ದಾಗೇ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಷ್ಟೇ. ಸೊ ಹಾಗಿದ್ರೆ ರಾಜ್ಯ ಸರ್ಕಾರದ ಬಗ್ಗೆ ಬರೋದಾದರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರೋದು CM ಆಗಿ ಸಿದ್ದರಾಮಯ್ಯನವರು ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಿದ್ದರಾಮಯ್ಯನವ್ರು ಇದ್ದಾರೆ, ಆದರೆ ಅಷ್ಟಾಗಿ ಅವ್ರದ್ದು ನಾನು ಇದು ಮಾಡಿಲ್ಲ. ಅವರು ಆ ಥರ ಅವರು ನಡೆಸ್ಕೊಡ್ತೆಲ್ಲ ನೋಡಿದ್ದೀನಿ. ಆದರೆ BJP ಅವರೇ ವಾಪಸ್ ಬರಬೇಕು, ಅವರಿಗೆಲ್ಲ ಸಿಗುತ್ತೆ ಅಂತ. ಸೊ ಅದೇ ಈ ಯೋಜನೆಗಳನ್ನೆಲ್ಲ ಹೊರತುಪಡಿಸಿದ್ರೆ ಹೇಗಿದೆ ಅಂತ ಕಾರ್ಯವೈಖರಿ ರಾಜ್ಯದಲ್ಲಿ? ಚೆನ್ನಾಗಿದೆ. ಸಿದ್ದರಾಮಯ್ಯ ಅವ್ರದ್ದು ನಡೆಸ್ತಾರೆ, ಆದರೆ ಅವರು ಬೇರೆಯವ್ರ ಕಡೆ ಬೇಗ ಹೋಗ್ಬಿಡ್ತಾರೆ. ಸಿದ್ದರಾಮಯ್ಯ ಅವರು ಬರೀ ಒಬ್ರಿಗೆ ಮಾತ್ರ ಮಾಡ್ತಾರೆ, ಮುಸ್ಲಿಮವ್ರು ಅಂತಲೇ ಹೋಗ್ಬಿಡ್ತಾರೆ. ಇವಾಗ ನಮಗಂತ ಬಂದರೆ ಯಾರಿಗೂ ಇದು ಮಾಡಲ್ಲ, ನಮ್ಮದು ಅವ್ರ ಕ್ಯಾಸ್ಟಿಗೆ ಮಾಡಲ್ಲ ಅವರು ಅಂತ ನಂದು ಅಭಿಪ್ರಾಯ ಬರುತ್ತೆ. ಅವ್ರು ಆ ಥರ ಎಲ್ಲರಿಗೂ ಮಾಡ್ತಾರೆ, ಆದರೆ ಬರೀ ಅವರು ಯಾರು ಓಟ್ ಹಾಕ್ತಾರೆ ಅವ್ರಿಗೆ ಜಾಸ್ತಿ ಜನ ಅವ್ರ ಕಡೆ ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ ಇದೆ. ಸರಿ, ಈ ಪ್ರೀ ಯೋಜನೆಗಳು ಅಂತ ಬಂದರೆ, ಪ್ರೀ ಯೋಜನೆಗಳು ಮುಂಚೆ ಇರಲಿಲ್ಲ, BJP ಸರ್ಕಾರದಲ್ಲಿ ಇರಲಿಲ್ಲ. ಹೇಗೆ ಮಾಡ್ತಿದ್ರೋ ಗೊತ್ತಿಲ್ಲ ಅವ್ರು ಇದ್ದಿದ್ರೆ. ಈಗ ಅವರು ಕೂಡ ಮಾಡ್ತಾ ಇದ್ದಾರೆ ಬೇರೆ ರಾಜ್ಯದಲ್ಲಿ, ಎಲ್ಲರೂ ಫ್ರೀನೇ ಕೊಡ್ತಾ ಇದ್ದಾರಲ್ವಾ? ಈ ಬಗ್ಗೆ ಏನು ಹೇಳ್ತೀರಾ ನೀವು?
ಎಲ್ಲರೂ ಫ್ರೀ ಕೊಡ್ತಾ ಇದ್ದಾರೆ ಅಂದರೆ ಜನರಿಗೆ ಹೆಲ್ಪ್ ಆಗಂಗೆ ಕೊಡಬೇಕು. ಇವಾಗ ಒಬ್ರಿಗೆ ಅನ್ಯಾಯವಾಗಿ ಇನ್ನೊಬ್ರಿಗೆ ಇದಾಗುತ್ತೆ ಅಂದರೆ ಆ ಥರ ಕೊಡಬಾರ್ದು. ಇವಾಗ ಎಲ್ಲರಿಗೂ ಒಂದೇ ಥರ ಒಂದೇ ರೀತಿ ಕೊಡಬೇಕು, ಎಲ್ಲರಿಗೂ ಸಿಗಬೇಕು. ಅರ್ಧ ಜನಕ್ಕೆ ಸಿಕ್ಕಿ ಇವಾಗ ಶ್ರೀಮಂತರೇ ಇರ್ತಾರೆ, ಶ್ರೀಮಂತರಿಗೆ ಮತ್ತೆ ಸಿಕ್ಕಿದ್ರೆ ಅದು ಇದಾಗಲ್ಲ. ಬಡವ್ರು ಅಂತ ಎಷ್ಟೋ ಜನ ಇರ್ತಾರೆ, ಅವ್ರಿಗೂ ಸಿಗಬೇಕಲ್ವಾ ಅಂತ ಎಲ್ಲರಿಗೂ ಕೊಡಬೇಕು. ಮೊದಲು ಬಡವರಿಗೆ ಮೊದಲು ಕೊಡಬೇಕು, ಬಡವ್ರನ್ನ ಹುಡುಕ್ಬಿಟ್ಟು ಕೊಡಬೇಕು ಮೊದಲು ಅಂತ ನಾನು ಹೇಳ್ತೀನಿ. ಸೊ ಹಾಗಿದ್ರೆ ಈ ಯೋಜನೆಗಳು ಬಡವರಿಗೆ ಅನುಕೂಲ ಆಗ್ತಾ ಇಲ್ಲ ಅಂತನಾ? ಆಗ್ತಾ ಇಲ್ಲ, ಯಾಕಂದ್ರೆ ಅರ್ಧ ಜನಕ್ಕೆ ಸಿಗುತ್ತೆ, ಶ್ರೀಮಂತರೇ ಮತ್ತೆ ಹೋಗ್ತಾರೆ. ಇವಾಗ ಇರೋರೇ ಮತ್ತೆ ಹೋಗ್ಬಿಟ್ಟು ಮತ್ತೆ ಅದೇ ಇಸ್ಕೊಂತಾರೆ ಅವರು. ಇವಾಗ ಬಡವ್ರಿಗೆ ಅಷ್ಟಕ್ಕೊಂದು ಜನಕ್ಕೆ ಸಿಗ್ತಾಯಿಲ್ಲ. ಹಳ್ಳಿ ಕಡೆ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಏನಂತ, ಅವರು ಏನಂತ ಗೊತ್ತಿರಲ್ಲ, ಅವ್ರು ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸರಿ, ನಿಮ್ಮ ಪ್ರಕಾರ ಈ ಯೋಜನೆಗಳನ್ನು ಬಿಟ್ಟು ಬೇರೆ ಯಾವ ಯೋಜನೆಗಳನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ? ಯೋಜನೆಗಳ ಲೆಕ್ಕದಲ್ಲಿ ಇವಾಗ ವಿದ್ಯಾರ್ಥಿಗಳಿಗೆ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಇವಾಗ ಫ್ರೀ ಕೊಟ್ಟಿದ್ದಾರಲ್ಲ, ಅದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗಿದೆ. ಬಸ್ ಫ್ರೀ ನಮಗೂ ಅನುಕೂಲ ದಿನ ಆಗ್ತಾಯಿದೆ. ಯಾಕಂದರೆ ನಾವು ಬಡ ಕುಟುಂಬದಿಂದನೇ ಬಂದಿರೋದು, ಬಸ್ಸಿಗೆ ದಿನ ದುಡ್ಡು ಕಟ್ಟೋಕ್ಕಾಗಲ್ಲ, ನಮಗೆ ಹೆಲ್ಪ್ ಆಗ್ತಾಯಿದೆ. ಅದೇ ಅವರು ವಿದ್ಯಾರ್ಥಿಗಳವ್ರಿಗೆ ಇಂಜಿನಿಯರಿಂಗು ಆ ಥರ ಮಾಡ್ತಾರಲ್ಲ, ಅಲ್ಲೆಲ್ಲ ಫೀಸ್ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಪ್ರೈವೇಟ್ಗಿಂತ ಗೌರ್ಮೆಂಟಲ್ಲಿ ಎಲ್ಲ ಯೋಜನೆ ಕೊಡಬೇಕಂತ ನಾನು ಹೇಳ್ತೀನಿ. ವಿದ್ಯಾರ್ಥಿಗಳು ನಿಮಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆಯಾ? No. ಇಲ್ಲ. ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಅಥವಾ ಇಲ್ಲದಿದ್ರು ಫೇವ್ರೇಟ್ ರಾಜಕಾರಣಿಗಳು ಅಂತ ಯಾರಾದರೂ ಇದ್ದಾರಾ? ಆ ಥರ ಫೇವ್ರೇಟ್ ಯಾರು ಇಲ್ಲ, ಎಲ್ಲರೂ ಒಂದೇ. ಎಲ್ಲರೂ ಒಂದೇ. ಓಕೆ, ಫೈನ್. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅಂತ? ಇವಾಗ ಇದು ಹಾಸ್ಪಿಟಲ್ಸಲ್ಲಿ ಇರ್ತಾವಲ್ಲ, ಹಾಸ್ಪಿಟಲಲ್ಲಿ ಒಬ್ರೊಬ್ರು ವಿಕ್ಟೋರಿಗೆ ಹೋದರೆ ಅಲ್ಲಿ ತುಂಬ ದಿನ ಮಲ್ಸ್ಕೊತಾರೆ, ಕಳ್ಸೋದೇ ಇಲ್ಲ. ಅವ್ರಿಗೆ ಇನ್ನೂ ಅಲ್ಲಿ ಇರಿಟೇಟ್ ಆಗುತ್ತೆ. ಅವತ್ತು ದಿನದಿಂದ ಕೊಟ್ಬಿಟ್ಟು ಅವತ್ತೇ ಕಳಿಸ್ಬೇಕು ಅವರಿಗೆ. ಆ ಥರ ಇದರಲ್ಲಿ ಹಾಸ್ಪಿಟಲಲ್ಲಿ ಅನುಕೂಲ ಆಗಬೇಕಂತ ನಾನು ಅದರಲ್ಲಿ ಅವ್ರಿಗೆ ಇದು ಮಾಡ್ತೀನಿ. ಓಕೆ, ಹಾಸ್ಪಿಟಾಲಿಟಿ ಹೆಚ್ಚಾಗಬೇಕು ಅಂತ. ಸೊ ಫೈನಲಿ ಆ್ಯಸ್ ಅ ಯೂತ್ ಏನು ಹೇಳಕ್ಕೆ ಬಯಸ್ತೀರಾ ಇನ್ನು ಉಳಿದಂಥ ಯುವಕರಿಗೆ ಪೊಲಿಟಿಕ್ಸ್ ಬಗ್ಗೆ? ಪೊಲಿಟಿಕ್ಸ್ ಬಗ್ಗೆ ಅಂತಾನೆ ಅಲ್ಲ, ದೇಶದ ಬಗ್ಗೆ ಇವಾಗ ಮುಂದೆ ರಾಜಕೀಯ ಹೋದಾಗ ಬಡವರಿಗೆ ಹೆಲ್ಪ್ ಮಾಡೋದು, ಮತ್ತು ಅಂಥವ್ರು ರಾಜಕೀಯಕ್ಕೆ ಬರಬೇಕು. ಎಲ್ಲರಿಗೂ ಸಮಾನ ಈಕ್ವಾಲಿಟಿ ನೋಡೋರು ಬರಬೇಕು. ಇವಾಗ ಏನು ಮಾಡ್ತಾರೆ, ಒಂದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸೋಕೆ ಹೋದ್ರೂ ಫೈನ್ ತೊಗೊತಾರೆ, ಫೀಸ್ ತೊಗೊತಾರೆ, ಎಲ್ಲೋದ್ರೂ ಫೈನ್ ತೊಗೊತಾರೆ, ಭ್ರಷ್ಟಾಚಾರ ಮಾಡಿಬಿಡ್ತಾರೆ. ಇವಾಗ ನಾವೇ ಹೋಗಲಿ, ಒಂದು ಫೈನ್ ಇಲ್ದಲ್ಲಿ ಏನೂ ನಡೆಯಲ್ಲ. ಒಂದು ಬಡವ್ರು ಹೋಗ್ಲಿ, ಒಂದೇನು ಮಾಡ್ಕೊಡೋದೇ ಇಲ್ಲ ದುಡ್ಡು ಇಲ್ದಂಗೆ. ಅದು ನಾನು ಹೇಳ್ತೀನಿ, ಅದನ್ನೆಲ್ಲ ಭ್ರಷ್ಟಾಚಾರ ನಿಲ್ಲಿಸ್ಬಿಟ್ಟು ನೀಟಾಗೆ ಅವರು ಎಲ್ಲ ಕರೆಕ್ಟಾಗಿ ಮಾಡಿಕೊಡ್ಬೇಕು ಅನ್ನೋ ರೀತಿ ನಾನು ಮಾಡ್ತೀನಿ. ಸೊ ಈಗ ಯೂತ್ಸು ಪೊಲಿಟಿಕ್ಸ್ ಅಂತಂದರೆ ಹಿಂದೆ ಸರಿತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅಂದರೆ ಯಾಕೆ ಹೀಗೆ ಅಂತ? ಅವರು ಪೊಲಿಟಿಕ್ಸ್ ಅಂದರೆ ಯಾಕೆ ಹಿಂದೆ ಸರಿತಾರೆ ಅಂದರೆ, ಇವಾಗ ನೋಡ್ತೀವಲ್ಲ ದಿನನಿತ್ಯ ಅವರು ಮಾತಾಡೋದು, ಜಗಳ ಆಡೋದು, ಮತ್ತು ಅವರು ಯುವಕರಿಗೆ ಇವಾಗ ಇದ್ಮೇಲೆ ಪೊಲಿಟಿಕಲ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಅವರು ಇದು ಮಾಡ್ತಾರೆ, ಅವ್ರ ಕಡೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಕಡೆ ಸಪೋರ್ಟ್ ಮಾಡಲ್ಲ ಅನ್ನೋದು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ, ವಿರುದ್ಧ ಪಕ್ಷ ತುಂಬ್ಕೊಂಡ್ಬಿಟ್ಟಿದೆ ಅಂತ ನಾನು ಹೇಳ್ತೀನಿ.